ನಮಸ್ಕಾರ. ಗುಜರಾತ್ ವಿರುದ್ಧ ಐಪಿಎಲ್ ಕಪ್ ಗೆದ್ದ ಆರ್ಸಿಬಿಗೆ ಸಿಕ್ಕ ಹಣವೆಷ್ಟು? ಆರೆಂಜ್ ಕ್ಯಾಪ್ ಪರ್ಪಲ್ ಕ್ಯಾಪ್ ದೊರಕಿತ್ ಯಾರಿಗೆ? ಸೋತರು ಜಿಟಿ ತಂಡಕ್ಕೆ ಸಿಕ್ತು ಕೋಟಿ ಕೋಟಿ ಹಣ. ಹಾಗಾದರೆ ಸುದ್ದಿಯ ಕಂಪ್ಲೀಟ್ ಮಾಹಿತಿ ಏನು? ಅಷ್ಟಕ್ಕೂ 2026ರ ಐಪಿಎಲ್ ಮುಕ್ತಾಯದ ಬೆನ್ನಲ್ಲೇ ಯಾವೆಲ್ಲ ಆಟಗಾರರಿಗೆ ಯಾವ ಅವಾರ್ಡ್ ಸಿಕ್ತು ಗೊತ್ತಾ? ಬನ್ನಿ ಇದರೆಲ್ಲದರ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ, ಕೊನೆವರೆಗೂ ನೋಡಿ. ಆದ್ರೆ ಅದಕ್ಕಿಂತ ಮುನ್ನ ನೀವು ಕೂಡ ಆರ್ಸಿಬಿಯ ಅಪ್ಪಟ ಅಭಿಮಾನಿಗಳಾಗಿದ್ರೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ. ಹೌದು, ಅಹಮದಾಬಾದ್ ಅಂಗಳದಲ್ಲಿ ನಡೆದ ಫೈನಲ್ ಪಂದ್ಯದಲ್ಲಿ $1 ಮಿಲಿಯನ್ ಟೂರ್ನಿಯಾದ ಐಪಿಎಲ್ಗೆ ಅಂತಿಮ ತೆರೆ ಬಿದ್ದಿದೆ. ಗುಜರಾತ್ ಹಾಗೂ ಆರ್ಸಿಬಿ ಫೈನಲ್ ಪಂದ್ಯದಲ್ಲಿ ಮುಖಾಮುಖಿಯಾಗಿದ್ವು. ಈ ಪಂದ್ಯದಲ್ಲಿ ಆರ್ಸಿಬಿ 7 ವಿಕೆಟ್ಗಳ ರಾಯಲ್ ವಿಕ್ಟರಿ ಪಡೆದುಕೊಳ್ಳುವ ಮೂಲಕವಾಗಿ ಬ್ಯಾಕ್ ಟು ಬ್ಯಾಕ್ 2ನೇ ಟ್ರೋಫಿಯನ್ನ ಎತ್ತಿ ಹಿಡಿದಿದೆ. ಡಿಫೆಂಡಿಂಗ್ ಚಾಂಪಿಯನ್ ಆಗಿದ್ದ ಆರ್ಸಿಬಿ ಡಾಮಿನೇಟಿವ್ ವಿಕ್ಟರಿ ಪಡೆದುಕೊಳ್ಳುವ ಮೂಲಕ ಇದೀಗ ಐಪಿಎಲ್ ನಲ್ಲಿ ಹೊಸ ಇತಿಹಾಸವನ್ನ ನಿರ್ಮಿಸಿದೆ. ರಜತ್ ಪಾಟಿದಾರ್ ಆಸ್ ಎ ಕ್ಯಾಪ್ಟನ್ ಆಗಿ ಬ್ಯಾಕ್ ಟು ಬ್ಯಾಕ್ 2ನೇ ಟ್ರೋಫಿ ಗೆದ್ದ ವಿಶೇಷ ಸಾಧನೆಯನ್ನ ಮಾಡಿದ್ದಾರೆ. 18 ವರ್ಷಗಳ ಕಾಲ ಕಪ್ ಇಲ್ಲದೆ ಒದ್ದಾಡಿದ್ದ ಅಭಿಮಾನಿಗಳಿಗೆ 2 ವರ್ಷಗಳಲ್ಲಿ ಬ್ಯಾಕ್ ಟು ಬ್ಯಾಕ್ 2 ಟ್ರೋಫಿಯನ್ನ ಆರ್ಸಿಬಿ ಫ್ರಾಂಚೈಸಿ ಗಿಫ್ಟ್ ಆಗಿ ಕೊಟ್ಟಿದೆ ಅಂತ ಹೇಳಬಹುದು. ಟೂರ್ನಿ ಉದ್ದಕ್ಕೂ ಒಳ್ಳೆಯ ಪ್ರದರ್ಶನ ಕೊಟ್ಟಿದ್ದ ರೆಡ್ ಆರ್ಮಿ ಜಿಟಿ ತಂಡವನ್ನ ತವರು ಅಂಗಳದಲ್ಲಿ ಬಗ್ಗು ಬೆಳೆದು ಬರೋಬ್ಬರಿ 7 ವಿಕೆಟ್ಗಳ ವಿಕ್ಟರಿ ಪಡೆದುಕೊಳ್ಳುವ ಮೂಲಕ ಮತ್ತೊಂದು ಟ್ರೋಫಿಯನ್ನ ಮುಡಿಗೇರಿಸಿಕೊಂಡಿದೆ. ಚೇಸಿಂಗ್ ಮಾಸ್ಟರ್ ವಿರಾಟ್ ಕೊಹ್ಲಿ ಆಡಿದ ಅದ್ಭುತ ಆಟದ ನೆರವಿನಿಂದಾಗಿ ಆರ್ಸಿಬಿಗೆ ಗೆಲುವಿನ ಕಿರೀಟ ದಕ್ಕಿತ್ತು ಅಂತ ಹೇಳಬಹುದು. ಇನ್ನಿದೀಗ ಕಪ್ ಗೆದ್ದ ಆರ್ಸಿಬಿಗೆ ಸಿಕ್ಕ ಹಣವೆಷ್ಟು ಮತ್ತು ಆರೆಂಜ್ ಕ್ಯಾಪ್ ಪರ್ಪಲ್ ಕ್ಯಾಪ್ ಸಿಕ್ಕಿದ್ ಯಾರಿಗೆಲ್ಲ ಯಾವ್ಯಾವ ಅವಾರ್ಡ್ ಸಿಕ್ತು ಅಂತ ನೋಡ್ತಾ ಬರುವುದಾದ್ರೆ, ವಿನ್ನರ್ ಆಗಿರುವ ನಮ್ಮ ಆರ್ಸಿಬಿ ತಂಡಕ್ಕೆ 20 ಕೋಟಿಯ ನಗದು ಬಹುಮಾನವನ್ನ ನೀಡಲಾಗಿದೆ ಮತ್ತು ರನ್ನರ್ ಅಪ್ ಆಗಿರುವ ಗುಜರಾತ್ ಟೈಟಾನ್ಸ್ ತಂಡಕ್ಕೆ 12.5 ಕೋಟಿಯ ನಗದು ಬಹುಮಾನದ ಮೊತ್ತವನ್ನ ನೀಡಲಾಗಿದೆ. ಇನ್ನು 3ನೇ ಪ್ಲೇಸ್ ನಲ್ಲಿ ಟೂರ್ನಿ ಫಿನಿಶ್ ಮಾಡಿರುವ ರಾಜಸ್ಥಾನ್ ರಾಯಲ್ಸ್ ತಂಡಕ್ಕೆ 7 ಕೋಟಿ ಹಾಗೂ 4ನೇ ಸ್ಥಾನದಲ್ಲಿ ಲೀಗ್ ಫೇಸ್ ಮುಗಿಸಿರುವ ಸನ್ ರೈಸರ್ಸ್ ಹೈದರಾಬಾದ್ ತಂಡಕ್ಕೆ 6.5 ಕೋಟಿಯ ನಗದು ಬಹುಮಾನವನ್ನ ಬಿಸಿಸಿಐ ನೀಡಿದೆ. ಇನ್ನುಳಿದಂತೆ ಆರೆಂಜ್ ಕ್ಯಾಪ್ ವೈಭವ್ ಸೂರ್ಯವಂಶಿಗೆ ಸಿಕ್ಕಿದ್ದು 15 ವರ್ಷದ ಈ ಪುಟ್ಟ ಪೋರ ಆಡಿದ 16 ಪಂದ್ಯಗಳಿಂದ 776 ರನ್ ಬಾರಿಸಿ ಈ ಪ್ರಶಸ್ತಿಯನ್ನ ಪಡೆದುಕೊಂಡಿದ್ದಾರೆ. ಮತ್ತು ಪರ್ಪಲ್ ಕ್ಯಾಪ್ ಬಂದ್ಬಿಟ್ಟು ಕಗಿಸೋ ರಬಾಡಾಗೆ ಸಿಕ್ಕಿದ್ದು ರಬಾಡ 29 ವಿಕೆಟ್ ಪಡೆದುಕೊಂಡಿದ್ದಾರೆ. ಆರೆಂಜ್ ಕ್ಯಾಪ್ ಹಾಗೂ ಪರ್ಪಲ್ ಕ್ಯಾಪ್ ವಿನ್ನರ್ಗೆ 50 ಲಕ್ಷದ ಬಹುಮಾನವನ್ನ ಕೊಡಲಾಗಿದೆ. ಇನ್ನು ಎಮರ್ಜಿಂಗ್ ಪ್ಲೇಯರ್ ಆಫ್ ದಿ ಸೀಸನ್ ಅವಾರ್ಡ್ ಹಾಗೂ ಸಿಯಾರಾ ಸೂಪರ್ ಸ್ಟ್ರೈಕರ್ ಆಫ್ ದಿ ಸೀಸನ್ ಅವಾರ್ಡ್ ಮತ್ತು ಮೋಸ್ಟ್ ಸಿಕ್ಸಸ್ ಆಫ್ ದಿ ಸೀಸನ್ ಅವಾರ್ಡ್ ಕೂಡ ವೈಭವ್ ಸೂರ್ಯವಂಶಿಗೆ ಸಿಕ್ಕಿವೆ. ಈ 3 ಅವಾರ್ಡ್ಗಳು ಕೂಡ ಹಾಗೂ ರೂಪೆ ಆನ್ ದ ಗೋ 4 ಅವಾರ್ಡ್ ಸಾಯಿ ಸುದರ್ಶನ್ಗೆ ಸಿಕ್ಕಿದ್ದು, ಇವರು ಈ ಸೀಸನ್ ಉದ್ದಕ್ಕೂ 74 ಬೌಂಡ್ರಿಗಳನ್ನ ಬಾರಿಸಿದ್ದಾರೆ. ಮತ್ತು ಗ್ರೀನ್ ಡಾಟ್ ಬಾಲ್ ಪ್ರಶಸ್ತಿ ಮೊಹಮ್ಮದ್ ಸಿರಾಜ್ ರವರಿಗೆ ಲಭಿಸಿದೆ ಹಾಗೂ ಕ್ಯಾಚ್ ಆಫ್ ದಿ ಸೀಸನ್ ಅವಾರ್ಡ್ ಮನೀಶ್ ಪಾಂಡೆ ರವರಿಗೆ ಸಿಕ್ಕಿದೆ. ಸ್ನೇಹಿತರೆ, ಈ ಎಲ್ಲಾ ಪ್ರಶಸ್ತಿಗಳಿಗೆ ತಲಾ 50 ಲಕ್ಷದ ನಗದು ಬಹುಮಾನವನ್ನ ನೀಡಲಾಗಿದೆ. ಫೇರ್ ಪ್ಲೇ ಅವಾರ್ಡ್ ಬಂದ್ಬಿಟ್ಟು ಪಂಜಾಬ್ ಕಿಂಗ್ಸ್ ತಂಡಕ್ಕೆ ಸಿಕ್ಕಿದೆ. ಇವರಿಗೂ ಕೂಡ 50 ಲಕ್ಷದ ನಗದು ಬಹುಮಾನವನ್ನ ನೀಡಲಾಗಿದೆ. MVP ಅಂದ್ರೆ ಮೋಸ್ಟ್ ವ್ಯಾಲ್ಯೂಯಬಲ್ ಪ್ಲೇಯರ್ ಅವಾರ್ಡ್ ಕೂಡ ವೈಭವ್ ಸೂರ್ಯವಂಶಿಗೆ ಲಭಿಸಿದ್ದು, ಈ ಅವಾರ್ಡ್ ಗೆದ್ದ ವೈಭವ್ಗೆ ಬರೋಬ್ಬರಿ 50 ಲಕ್ಷದ ನಗದು ಬಹುಮಾನವನ್ನ ಕೊಡಲಾಗಿದೆ.